ನಮಸ್ಕಾರ. ಇವತ್ತಿನ ವಿಡಿಯೋ ಈ 5 ಮಾನಸಿಕ ಕಾಯಿಲೆಗಳು ಇದ್ದರೆ ಶ್ರೀಮಂತರಾಗುವುದು ಕೇವಲ ಕನಸೇ ಸರಿ. ನಾನು ಡಾಕ್ಟರ್ ಭರತ್ ಚಂದ್ರ. ವಿಡಿಯೋಗಳ ಉದ್ದೇಶ ಕನ್ನಡಿಗರ ಫೈನಾನ್ಷಿಯಲ್ ಎಜುಕೇಶನ್. ಎಲ್ಲರ ಒಂದು ಆಸೆ ಏನು ಅಂತಂದ್ರೆ, ನಾನು ನನ್ನ ಜೀವಮಾನದಲ್ಲಿ ಒಳ್ಳೆಯ ಅಮೌಂಟನ್ನು ಗಳಿಸಬೇಕು ಮತ್ತು ರಿಟೈರ್ಮೆಂಟಲ್ಲಿ ಚೆನ್ನಾಗಿರಬೇಕು. ಅದಕ್ಕೋಸ್ಕರ ಅವರು ಬಹಳ ಕಷ್ಟಪಟ್ಟು ದುಡಿತಾರೆ ಮತ್ತು ಹಣವನ್ನು ಗಳಿಸಲಿಕ್ಕೆ ಪ್ರಯತ್ನವನ್ನು ಮಾಡ್ತಾರೆ. ಆದರೆ ನನಗೆ ಗೊತ್ತಿದ್ದ ಹಾಗೆ ಒಂದಷ್ಟು ಟೈಪ್ಸ್ ಆಫ್ ಪೀಪಲ್ ಇದ್ದಾರೆ. ಅವರಿಗೆ ಒಂದಷ್ಟು ಮೆಂಟಲ್ ಡಿಸಾರ್ಡರ್ಸು ಅಥವಾ ಕಾಯಿಲೆ ಅಂತ ಹೇಳ್ಬೋದು. ಅಂದರೆ ರಾಂಗ್ ಆಟಿಟ್ಯೂಡ್, ರಾಂಗ್ ಮೈಂಡ್ ಸೆಟ್ ಇತ್ಯಾದಿ. ಅವರು ಅವರ ಜೀವನದಲ್ಲಿ ದೊಡ್ಡ ಅಮೌಂಟನ್ನು ಗಳಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ. ಇವತ್ತು ಈ 5 ಮೈಂಡ್ ಸೆಟ್ ಬಗ್ಗೆ ಮಾತಾಡ್ತಾ ಇದ್ದೇನೆ. ಮೊದಲನೇದು, ಐ ಆಮ್ ನಾಟ್ ಕೇಪಬಲ್ ಆಫ್ ಎನಿಥಿಂಗ್, ಪ್ಯಾಸಿಮಿಸ್ಟಿಕ್ ವ್ಯೂ. ಬಹಳ ಜನ ನೋಡಿದ್ದೇವೆ, ಇದು ನನಗಾಗೋದಿಲ್ಲ, ಇದು ನನ್ನ ಕೈಲಾಗುವಂಥದ್ದಲ್ಲ, ಇದು ನನ್ನ ಕೆಪಾಸಿಟಿಗೆ ಮೀರಿದ್ದು ಇತ್ಯಾದಿ. ಅದನ್ನು ಯಾವಾಗಲೂ ಹೇಳ್ತಾನೆ ಬರ್ತಾನೆ ಇರ್ತಾರೆ ಮತ್ತು ಅದನ್ನು ಸ್ಟ್ರಾಂಗ್ ಆಗಿ ನಂಬಿಕೊಂಡು ಕೂಡ ಇದ್ದಾರೆ. ಆದ್ದರಿಂದ ಅಂತಹ ವ್ಯಕ್ತಿಗಳು ಜೀವನದಲ್ಲಿ ಸಕ್ಸಸ್ ಅನ್ನು ಕಾಣುವುದೇ ಇಲ್ಲ, ರಿಸ್ಕ್ ಅನ್ನು ತಗೊಳ್ಳೋದಿಲ್ಲ ಮತ್ತು ನೆಗೆಟಿವ್ ಆಟಿಟ್ಯೂಡ್ ಇದರಿಂದ ಅವರು ಹಣವನ್ನು ಸೇವ್ ಮಾಡೋದು ಇಲ್ಲ, ಇನ್ವೆಸ್ಟ್ ಮಾಡೋದು ಇಲ್ಲ. ಇಂತಹ ವ್ಯಕ್ತಿಗಳಿಗೆ ತಮ್ಮ ಈ ಮೈಂಡ್ ಸೆಟ್ ಇಂದ ಹೊರಗೆ ಬರೋದು ಬಹಳ ಕಠಿಣ ಆಗುತ್ತೆ. ನೀವೇನಾದರೂ ಇಂಥ ವ್ಯಕ್ತಿಗಳನ್ನು ನಿಮ್ಮ ಸುತ್ತಮುತ್ತ ಗಮನಿಸಿದ್ರೆ ನೀವು ಅವರಿಗೆ ಸ್ವಲ್ಪ ಸಹಾಯ ಮಾಡಬೇಕಾಗುತ್ತೆ, ಒಂದಷ್ಟು ಮೋಟಿವೇಶನ್ ಕೊಡಬೇಕಾಗತ್ತೆ. ಅಕಸ್ಮಾತ್ ಈ ಮೈಂಡ್ ಸೆಟ್ ನಿಮ್ಮ ಹತ್ರ ಇದ್ರೆ ನೀವು ಕೂಡ ಒಂದಷ್ಟು ಕೌನ್ಸಲಿಂಗಿಗೆ ಹೋಗಬೇಕಾಗುತ್ತೆ ಮತ್ತು ನಿಮ್ಮ ಸುತ್ತಮುತ್ತ ಏನೇನು ಅವಕಾಶಗಳಿದೆ ಅದನ್ನು ಬಳಸ್ಕೊಳ್ಳಿಕ್ಕೆ ಪ್ರಾರಂಭ ಮಾಡಬೇಕಾಗುತ್ತೆ. ಆದ್ದರಿಂದ ಇಂತಹ ವ್ಯಕ್ತಿಗಳಿಗೆ ನಮ್ಮ ಒಂದು ಕಿವಿ ಮಾತು ಏನು ಅಂತಂದ್ರೆ, ಆದಷ್ಟು ಬೇಗ ಈ ಮೈಂಡ್ ಸೆಟ್ ಇಂದ ಹೊರಗೆ ಬನ್ನಿ. ಈಗ ಎರಡನೆಯ ರಾಂಗ್ ಮೈಂಡ್ ಸೆಟ್, ಸಿ ಮೈ ನ್ಯೂ ಹೌಸ್, ನ್ಯೂ ಕಾರ್, ನ್ಯೂ ಫೋನ್ ಇತ್ಯಾದಿ ಮತ್ತು ಶೋಯಿಂಗ್ ಆಫ್ ಟೈಪ್. ನೀವು ಬಹಳ ಜನರನ್ನು ನೋಡಿರ್ಬೋದು. ಅವರು ಅವಾಗ ಹೇಳ್ತಾರೆ, ನನ್ನ ಹೊಸ ಮನೆ ನೋಡಿ, ಹೊಸ ಕಾರ್ ನೋಡಿ, ಹೊಸ ಫೋನ್ ನೋಡಿ, ಮತ್ತೆ ಅವರ ಹತ್ರ ಇರುವಂಥ ವಿಚಾರಗಳನ್ನು ಒಂದಷ್ಟು ಜೋರಾಗಿ ಬಿಂಬಿಸ್ತಾರೆ. ಅಂದರೆ ಬೇರೆಯವರಿಗೆ ನಾನು ದೊಡ್ಡ ವ್ಯಕ್ತಿ ಅಂತ ತೋರಿಸ್ಲಿಕ್ಕೋಸ್ಕರ ಆದಷ್ಟು ಅವರ ಮೆಟೀರಿಯಲ್ ಆಬ್ಜೆಕ್ಟ್ಸ್ನ ಜನರಿಗೆ ತೋರಿಸ್ತಾರೆ. ಇದು ನನ್ನ ಹತ್ರ ಇದೆ, ಇತರರ ಹತ್ರ ಇಲ್ಲ ಅನ್ನುವಂಥ ಮನೋಭಾವನೆಯಿಂದ ಮತ್ತೆ ಬೇರೆಯವರನ್ನ ಕೀಳಾಗಿ ಕಾಣ್ತಾರೆ. ಈ ಮೆಟೀರಿಯಲ್ ಆಬ್ಜೆಕ್ಟ್ಸ್ ಏನಿದೆ ಅವರ ಹತ್ರ, ಮನೆ, ಕಾರು ಇತ್ಯಾದಿ, ಅದನ್ನು ದೊಡ್ಡ ಮಟ್ಟಿನ ಲೋನ್ ಮಾಡಿ ಪರ್ಚೇಸ್ ಮಾಡಿರ್ಬೋದು, just to show off to other people that I am very rich. Being rich and looking rich are different. ನಾನು ಶ್ರೀಮಂತನಾಗಿರ್ಬೋದು, ಅಂದರೆ ಶ್ರೀಮಂತನಂತೆ ಕಾಣುವುದು ಅದು ಬೇರೆ ವಿಚಾರ. ನೀವು ಬಹಳಷ್ಟು ಶ್ರೀಮಂತರನ್ನು ನೋಡಿರ್ಬೋದು, ಅವರಲ್ಲಿ ಬೇಕಾದಷ್ಟು ಮೆಟೀರಿಯಲಿಸ್ಟಿಕ್ ಆಬ್ಜೆಕ್ಟ್ಸ್ ಇರ್ಬೋದು, ಆದರೆ ಅವರು ಅದರ ಬಗ್ಗೆ ಫೋಕಸ್ ಮಾಡೋದಿಲ್ಲ. ಗುಡ್ನೆಸ್ ಬಗ್ಗೆ ಮಾತಾಡ್ತಾರೆ ಮತ್ತು ಬೇರೆಯವರ ಬಗ್ಗೆ ಮಾತಾಡ್ತಾರೆ, ತಮ್ಮ ಬಗ್ಗೆ ಮಾತಾಡೋದೇ ಇಲ್ಲ. ಈಗ ಮೂರನೆಯ ರಾಂಗ್ ಮೈಂಡ್ ಸೆಟ್, ಲೆಟ್ ಮಿ ಸ್ಟಾರ್ಟ್ ಫ್ರಮ್ ನೆಕ್ಸ್ಟ್ ಮಂತ್, ಪೋಸ್ಟ್ಪೋನಿಂಗ್ ಟೈಪ್. ನಾವು ನಮ್ಮ ಕಾರ್ಯಾಗಾರಗಳಲ್ಲಿ ಹೇಳ್ತಾ ಇರ್ತೇವೆ, ಇದು ನಿಮಗೆ ಒಳ್ಳೆಯದು, ಇದನ್ನು ಈಗ ಪ್ರಾರಂಭಿಸಬೇಕು, ಇಂತಹ ಇನ್ವೆಸ್ಟ್ಮೆಂಟನ್ನು ಆದಷ್ಟು ಶೀಘ್ರವಾಗಿ ಪ್ರಾರಂಭ ಮಾಡಬೇಕು. ಆದರೆ ಸುಮಾರು ಜನಕ್ಕೆ ಅದೊಂಥರ ಪೋಸ್ಟ್ಪೋನಿಂಗ್ ಮೆಂಟಾಲಿಟಿ ಇದೆ. ಕಂಫರ್ಟ್ ಝೋನಿಂದ ಡಿಸ್ಕಂಫರ್ಟ್ ಝೋನಿಗೆ ಬರಲಿಕ್ಕೆ ಭಯಪಡ್ತಾರೆ. ಮತ್ತೆ ತಮ್ಮ SIPಗಳನ್ನು ಪ್ರಾರಂಭ ಮಾಡೋದು ಲೇಟ್ ಮಾಡ್ತಾರೆ, ಇನ್ಶೂರೆನ್ಸ್ ತಗೊಳ್ಳೋದನ್ನ ಲೇಟ್ ಮಾಡ್ತಾರೆ, ಕ್ರಿಯೇಟಿಂಗ್ ಎಮರ್ಜೆನ್ಸಿ ಫಂಡ್ ಅದನ್ನು ಕೂಡ ತಡವಾಗಿ ಪ್ರಾರಂಭ ಮಾಡ್ತಾರೆ. ಮುಂದೆ ಒಂದಷ್ಟು ಪಶ್ಚಾತ್ತಾಪವನ್ನು ಕೂಡ ಅನುಭವಿಸ್ತಾರೆ. ಯಾವುದೋ ಒಂದು ವಿಚಾರ ಚೆನ್ನಾಗಿದೆ ಅಂತಂದ್ರೆ ನೀವು ಆದಷ್ಟು ಬೇಗ ಅದನ್ನು ಪ್ರಾರಂಭ ಮಾಡಬೇಕಾಗುತ್ತೆ. ಮುಂದಿನ ವಾರ ಮಾಡ್ತೇನೆ, ಮುಂದಿನ ತಿಂಗಳು ಮಾಡ್ತೇನೆ, ಮುಂದಿನ ವರ್ಷ ಮಾಡ್ತೇನೆ ಅನ್ನುವಂಥದ್ದು ತಪ್ಪಾಗುತ್ತೆ. ನಾವು ನಮ್ಮ ಕಾರ್ಯಾಗಾರಗಳಲ್ಲಿ ನೋಡಿದ್ದೇವೆ, ಬಹಳಷ್ಟು ಜನ ಅವರ ಫೈನಾನ್ಷಿಯಲ್ ಪ್ಲಾನಿಂಗನ್ನು ಪ್ರಾರಂಭ ಮಾಡುವುದೇ 40ನೇ ವಯಸ್ಸಿನಲ್ಲಿ ಮತ್ತು ರಿಟೈರ್ಮೆಂಟ್ ಪ್ಲಾನಿಂಗ್ ಪ್ರಾರಂಭ ಮಾಡೋದು 50ನೇ ವಯಸ್ಸಿನಲ್ಲಿ. ಅಂದರೆ 30ನೇ ವಯಸ್ಸಿನಲ್ಲಿ ಪ್ರಾರಂಭ ಮಾಡಬೇಕಾಗಿತ್ತು. 30ನೇ ವಯಸ್ಸಿನಲ್ಲಿ ಅದರ ಬಗ್ಗೆ ಚಿಂತನೆಯನ್ನು ನಡೆಸಿದ್ರು, ಆದರೆ ಪೋಸ್ಟ್ಪೋನ್ ಮಾಡ್ತಾ ಮಾಡ್ತಾ 40-50 ವರ್ಷ ಆಯಿತು. ಅದರಿಂದ ಬಹಳ ಇಂಪಾರ್ಟೆಂಟ್, ಮುಂದೆ ನೀವೇನಾದರೂ ಪಶ್ಚಾತ್ತಾಪ ಪಡಬಾರ್ದು ಅಂತಂದ್ರೆ ಈ ಪೋಸ್ಟ್ಪೋನಿಂಗ್ ಮೆಂಟಾಲಿಟಿಯನ್ನು ಬಿಡಬೇಕು. ಆದಷ್ಟು ನೀವು ಆಕ್ಷನ್ ತಗೊಳ್ಳೋದನ್ನ ಕಲಿಬೇಕಾಗುತ್ತೆ. ಈಗ ನಾಲ್ಕನೆಯ ರಾಂಗ್ ಮೈಂಡ್ ಸೆಟ್, ಐ ನೋ ಎವ್ರಿಥಿಂಗ್, ಎವ್ರಿಥಿಂಗ್ ಇಸ್ ಪರ್ಫೆಕ್ಟ್, ಓವರ್ ಕಾನ್ಫಿಡೆಂಟ್ ಟೈಪ್. ನೀವು ಬಹಳ ಜನರನ್ನು ನೋಡಿರ್ಬೋದು, ಸರ್ವಜ್ಞನ ಮೊಮ್ಮಗನ ತರ ಮಾತಾಡ್ತಾರೆ.
ಎಲ್ಲವೂ ಅವರಿಗೆ ತಿಳಿದಿದೆ. ಮತ್ತೆ ಇದು ಸರಿ ಇದೆ ಅಂತ ವಾದ ಮಾಡ್ತಾರೆ. ಸರಿ ಇಲ್ಲದಿದ್ರೂ ಕೂಡ ಅಂಥವರು ಕೂಡ ಅವರ ಜೀವನದಲ್ಲಿ ದೊಡ್ಡ ಮಟ್ಟಿನಲ್ಲಿ ಒಂದು ಹಣವನ್ನು ಕ್ರೋಢೀಕರಣ ಮಾಡ್ಕೊಳ್ಳಿಕ್ಕೆ ಫೇಲ್ ಆಗ್ತಾರೆ. ಯಾಕಂತಂದ್ರೆ ಅವ್ರು ತಿಳ್ಕೊತಾರೆ ನಾನು ಮಾಡ್ತಾ ಇರೋದು ಸರಿ ಇದೆ. ಫೈನಾನ್ಷಿಯಲ್ ಮಿಸ್ಟೇಕ್ ಅನ್ನು ಕೂಡ ಅವರು ಸಮರ್ಥಿಸಿಕೊಳ್ತಾರೆ. ಬೇರೆಯವರಿಂದ ಯಾವ ಹೆಲ್ಪು ಅಡ್ವೈಸನ್ನು ಕೂಡ ತಗೊಳ್ಳಿಕ್ಕೆ ಹಿಂದೇಟಾಗ್ತಾರೆ. ಇಂಥವರೇ ಮುಂದಿನ ದಿನಗಳಲ್ಲಿ ರಾಂಗ್ ಡಿಸಿಷನ್ ತಗೊಳ್ತಾರೆ, FNO ಮಾಡ್ತಾರೆ, ಇಂಟ್ರಾಡೇ ಟ್ರೇಡಿಂಗ್ ಮಾಡ್ತಾರೆ ಮತ್ತು ರಿಸ್ಕಿ ಷೇರುಗಳನ್ನು ತಗೊಂಡು ಹಣವನ್ನು ಕಳ್ಕೊಳ್ತಾರೆ. ಆದ್ದರಿಂದ ಫೈನಾನ್ಷಿಯಲ್ ಸಕ್ಸಸ್ ಅನ್ನ ಕಂಡ್ಕೋಬೇಕು ಅಂತಂದ್ರೆ ಓವರ್ ಕಾನ್ಫಿಡೆನ್ಸ್ ಬಿಡಬೇಕು, ಇತರರ ಹತ್ರ ಒಂದಷ್ಟು ಸಜೆಷನ್ಸ್ ಕೇಳಬೇಕು, ಆಮೇಲೆ ಅದನ್ನು ನಮ್ಮ ಜೀವನದಲ್ಲಿ ಪಾಲನೆ ಕೂಡ ಮಾಡಬೇಕಾಗುತ್ತೆ. ಈಗ 5ನೆಯ ರಾಂಗ್ ಮೈಂಡ್ ಸೆಟ್, ಹೆಲ್ಪಿಂಗ್ ಎವ್ರಿಬಡಿ ಎಲ್ಸ್ ಎಕ್ಸೆಪ್ಟ್ ಸೆಲ್ಫ್, ಅಂದ್ರೆ ಸ್ಯಾಕ್ರಿಫೈಸಿಂಗ್ ಟೈಪ್ ಆಫ್ ಪೀಪಲ್. ನಾವು ಬಹಳ ಜನರು ನೋಡಿದ್ದೇವೆ, ನೀವು ಕೂಡ ಅಂಥವರನ್ನು ಗುರುತಿಸಬಹುದು ನಿಮ್ಮ ಸುತ್ತಮುತ್ತ. ಅವರು ಅವರ ಅಣ್ಣ ತಮ್ಮಂದರಿಗೆ, ರಿಲೇಟಿವ್ಸಿಗೆ, ಸ್ನೇಹಿತರಿಗೆ ಬೇಕಾದಷ್ಟು ಸಹಾಯ ಮಾಡ್ತಾರೆ, ಫೈನಾನ್ಷಿಯಲಿ ಕೂಡ ಕಂಫರ್ಟಬಲ್ ಮಾಡಿಕೊಡ್ತಾರೆ ದುಡ್ಡು ಕೊಟ್ಟು. ಆದರೆ ಅವರ ಫೈನಾನ್ಷಿಯಲ್ ಪೊಸಿಷನ್ ಅನ್ನ ಇಂಪ್ರೂವ್ ಮಾಡ್ಕೊಳ್ಳೋದೇ ಇಲ್ಲ, ವೆರಿ ಆರ್ಡಿನರಿ ಫೈನಾನ್ಷಿಯಲ್ ಲೈಫನ್ನ ಲೀಡ್ ಮಾಡ್ತಾರೆ. ಅಂದರೆ ಅವರಲ್ಲಿರುವಂತಹ ಒಂದು ಮನೋಭಾವನೆ ತಪ್ಪು ಮನೋಭಾವನೆ ಅಂತ ಹೇಳಲಿಕ್ಕಾಗೋದಿಲ್ಲ. ಸ್ಯಾಕ್ರಿಫೈಸಿಂಗ್ ನೇಚರ್, ಇತರರಿಗಾಗಿ ತ್ಯಾಗ ಮಾಡುವಂತಹದ್ದು, ಬೇರೆಯವರಿಗೆ ಹೆಲ್ಪ್ ಮಾಡುವಂತಹದ್ದು, ಬೇರೆಯವರನ್ನ ಪ್ರಯಾರಿಟಿಯಾಗಿ ತಗೊಳ್ಳೋದು, ಆದರೆ ನನ್ನನ್ನು ಕೊನೆಯ ಪ್ರಯಾರಿಟಿಯಾಗಿ ತಗೊಳ್ಳೋದು. ನಾವು ವಿಮಾನಯಾನವನ್ನು ಮಾಡಬೇಕಾದ್ರೆ ಒಂದು ವಿಚಿತ್ರವನ್ನು ನೋಡ್ತೇವೆ. ಏನು ಅಂತಂದ್ರೆ ಅಲ್ಲಿರುವಂತಹ ಗಗನಸಖಿ ಏನ್ ಹೇಳ್ತಾರೆ, ಅಕಸ್ಮಾತ್ ಏನಾದರೂ ಕ್ಯಾಬಿನಲ್ಲಿ ಆಕ್ಸಿಜನ್ ಪ್ರೆಷರ್ ಕಮ್ಮಿ ಆಯಿತು ಅಂತಂದ್ರೆ ಮೊದಲು ನೀವು ಆಕ್ಸಿಜನ್ ತಗೊಳ್ಬೇಕು, ಮತ್ತೆ ನೀವು ಚೆನ್ನಾಗಿದ್ದೀರಿ, ಸ್ಟೇಬಲ್ ಆಗಿದ್ದೀರಿ ಅಂತಂದ್ರೆ ಇತರರಿಗೆ ತಕ್ಷಣನೇ ಹೆಲ್ಪ್ ಮಾಡಬೇಕು. ಅಂದರೆ ಅದರ ಅರ್ಥ ಏನು ಅಂತಂದ್ರೆ ನೀವು ಫೈನಾನ್ಷಿಯಲ್ ಸ್ಟೆಬಿಲಿಟಿನ ಕಂಡುಕೊಂಡ್ರೆ ಇತರರಿಗೆ ಹೆಲ್ಪ್ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಬಹಳಷ್ಟು ಜನ ತಿಳ್ಕೊಳ್ಳೋದೇನಂತಂದ್ರೆ ನನ್ನನ್ನು ನಾನು ತ್ಯಾಗ ಮಾಡಿಕೊಂಡು ಬೇರೆಯವರಿಗೆ ಹೆಲ್ಪ್ ಮಾಡಬೇಕು. ಅಂತಹ ಸಂದರ್ಭದಲ್ಲಿ ನಾನು ಸಂಪೂರ್ಣವಾಗಿ ಫೇಲ್ ಆಗಿ ಇತರರು ಸಕ್ಸಸ್ ಆಗ್ತಾರೆ. ಆದರೆ ಮುಂದಿನ ದಿನಗಳಲ್ಲಿ ಬೇರೆ ಯಾರಿಗೂ ಕೂಡ ನಾವು ಹೆಲ್ಪ್ ಮಾಡ್ಲಿಕ್ಕೆ ಆಗೋದಿಲ್ಲ. ಅದರಿಂದಾಗಿ ಇವತ್ತು ಈ ವಿಡಿಯೋದಲ್ಲಿ 5 ಮಿಸ್ಟೇಕ್ಗಳು, ರಾಂಗ್ ಮೈಂಡ್ ಸೆಟ್ ಬಗ್ಗೆ ಮಾತಾಡಿದ್ದೇನೆ. ದಯವಿಟ್ಟು ಇವುಗಳನ್ನು ಹೋಗಲಾಡಿಸಿ ಮತ್ತು ಮುಂದಿನ ದಿನಗಳಲ್ಲಿ ಫೈನಾನ್ಷಿಯಲ್ ಸಕ್ಸಸ್ ಅನ್ನು ಕಂಡುಕೊಳ್ಳಿ. ವಿಡಿಯೋದ ಕೊನೆಯಲ್ಲಿ ಇವತ್ತಿನ ವಿಡಿಯೋಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಪ್ರಶ್ನೆಗಳನ್ನು ಕೇಳ್ತಾ ಇದ್ದೇನೆ. ಈ 5 ಮೈಂಡ್ ಸೆಟ್ಗಳನ್ನು ನಿಮ್ಮ ಎದುರುಗಡೆ ನಾನು ಟೈಪ್ ಮಾಡಿದ್ದೇನೆ, ABCDE ಇತ್ಯಾದಿ. ಅದರಲ್ಲಿ ಯಾವ ಮೈಂಡ್ ಸೆಟ್ ನಿಮ್ಮದು ಅಂತ ಟೈಪ್ ಮಾಡಿ, ಇಲ್ಲದಿದ್ದರೆ ಈ ಮೈಂಡ್ ಸೆಟ್ ನನ್ನ ಹತ್ರ ಇಲ್ಲ ಅಂತಾದ್ರೆ ನೋ ಅಂತ ಟೈಪ್ ಮಾಡಿ. ನೀವು ಡಾಕ್ಟರ್ ಭರತ್ ಚಂದ್ರ ಇನ್ಸ್ಟಿಟ್ಯೂಟ್ ಕನ್ನಡ ಚಾನಲ್ ಮೆಂಬರ್ ಅಂತಂದ್ರೆ ಇದೀಗ ಸಮಯ. ಸಬ್ಸ್ಕ್ರಿಪ್ಷನ್ ಬಟನ್, ಬೆಲ್ ಐಕಾನ್ ಒತ್ತಿ. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಒತ್ತೋದನ್ನು ಮರಿಬೇಡಿ. ವಿಡಿಯೋನ ನಿಮ್ಮ ಎಲ್ಲಾ ಸ್ನೇಹಿತರಿಗೂ ಫಾರ್ವರ್ಡ್ ಮಾಡಿ. ಇಂತಹ ವಿಡಿಯೋಗಳು ಬಹಳ ಅಪರೂಪ, ಬೇರೆಯವರಿಗೆ ಕಳಿಸ್ಕೊಡಿ, ಅವರಿಗೂ ಅನುಕೂಲ ಆಗುತ್ತೆ. ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.